ಈಗ LICಗೆ ಜನ ಏನಕ್ಕೆ ಕಟ್ತಾರೆ ಹೇಳಿ? ಏನೋ ಒಂದು ಮಕ್ಕಳ ಮದುವೆಗೆ, ಮುಂಜಿಗೆ, ಏನೋ ಮುಂದಿನ ದಿನಗಳೆಲ್ಲ ಒಂದು ಮನೆ ಕಟ್ಬೋದು ಅಂತ, ಆ ಥರ ಎಲ್ಲ ಒಂದು ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ಈ ಜನಸಾಮಾನ್ಯರು ಅದರಲ್ಲೂ ಈ ಮಧ್ಯಮ ವರ್ಗದವರು ಕಟ್ತಾರೆ. ಈ ಮೋದಿ ಇದನ್ನು ಈ ಥರ ಅವರು ಅದಾನಿ ಕಂಪ್ನಿಗೆ ಶೇರ್ಸ್ ಎಲ್ಲ ಮಾರಿಸ್ಬಿಟ್ರೆ, ಮುಂದಿನ ದಿನಗಳಲ್ಲಿ ಈ ನಮ್ಮ ವಿಜಯ್ ಮಲ್ಯ, ನೀರವ್ ಮೋದಿ ಓಡೋದಂಗೆ ಇವ್ರು ಓಡೋಗ್ಬಿಟ್ರೆ ಏನು ಗತಿ ಪಾಪ ಈ ಜನಸಾಮಾನ್ಯರದು? ಇವ್ರದ್ದು ಇದೇ ರೀತಿಯೇ, ಇವ್ರದ್ದು ಒಂದು ಶಾಣಾಕ್ಷಣತನದಿಂದ ಜನಗಳಿಗೆ ಈ ಥರನೇ ಇವ್ರು ಏಮಾರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಮೋದಿ ಅನ್ನೋರೆಲ್ಲ ಇದೇ ಥರನೇ ಈ ಜನಸಾಮಾನ್ಯರಿಗೆ ಯಾವಾಗ ಗೊತ್ತಾಗುತ್ತೋ ಏನು ಕತೆನೋ ಗೊತ್ತಿಲ್ಲ. ಆ ದೇವರೇ ಇವ್ರನ್ನೆಲ್ಲ ಕಾಪಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು LIC ಕಟ್ತಾ ಇರೋದು ಮಧ್ಯಮ ವರ್ಗದವರು ಮತ್ತು ಮಿಡಲ್ ಕ್ಲಾಸ್ ಪೀಪಲ್ಸೇ. ಏನಕ್ಕೋಸ್ಕರ ಅಂದರೆ ಮುಂದಿನ ದಿನಗಳಲ್ಲಿ ನಮಗೊಂದು ಸೇವಿಂಗ್ಸ್ ಆಗಬೇಕು, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಫ್ಯೂಚರ್ಗೆ ಆಗಬೇಕು ಅಂತ ಒಂದು ಇನ್ವೆಸ್ಟ್ಮೆಂಟ್ ಪ್ರಪೋಸ್ಗಾಗಿ LICನ ನಾವು ಕಟ್ತೀರಿ. ಈ ಮೋದಿ ಆಪ್ತ ಮಿತ್ರ ಅಂಬಾನಿ ಅಂತ ಅವ್ರ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಿ, ಅದಾನಿ ಅಂತ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಿ ಅಂತೇಳಿ ಇವರು ತುಂಬ ಒತ್ತಡ ಕೊಡ್ತಾರೆ. ಇದು ತಪ್ಪು. ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಮೋದಿ ಮತ್ತು ವಿಜಯ್ ಮಲ್ಯ ಓಡೋದಂಗೆ ಇವನು ಓಡೋಗಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇದೇ ದುಡ್ಡುಗಳನ್ನ ನಮ್ಮ ಜನಸಾಮಾನ್ಯರು ತುಂಬ ಕಷ್ಟಪಟ್ಟು ಕಟ್ಟಿರ್ತಾರೆ. ಇದು ತುಂಬ ಒಳ್ಳೆಯದಲ್ಲ ಅನ್ಕೊಂತೀನಿ, ನನ್ನ ಅಭಿಪ್ರಾಯ ಇದು.